Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಾಮ್ ಶಿವಭೂತಯ್ಯ. ಫೈನಲಿ ಕ್ರಿಕೆಟ್ ಮತ್ತೆ ಕಿಕ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ. ಎಲ್ಲಿಂದ ಒಂದು 5 ತಿಂಗಳೇನಿದೆ ಸಿಕ್ಕಾಪಟ್ಟೆ ಕ್ರಿಕೆಟು ಬರೋದು ಇದೆ. ಸ್ವಲ್ಪ ಪಾಸ್ ಆಗಿತ್ತು, ಇವಾಗ ಮತ್ತೆ ಕಿಕ್ ಸ್ಟಾರ್ಟ್ ಆಗಿದೆ. ಇನ್ನೇನು ಗರೋ, WPL ಸ್ಟಾರ್ಟ್ ಆಗ್ತಿದೆ, ವರ್ಲ್ಡ್ ಕಪ್ ಬರ್ತಿದೆ, ಆಮೇಲೆ IPL ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಒಂದು 5 ತಿಂಗಳು ಕಂಟಿನ್ಯೂಸ್ ಮ್ಯಾಚ್ಗಳಿರ್ತವೆ. ಸೊ ಕ್ರಿಕೆಟ್ ಪ್ರಿಯರಿಗೆ ಒಂಥರ ಲಕ್ಸುರಿ ಅಂತ ಹೇಳ್ಬೋದು. ಓಕೆ, ಇವತ್ತು ಇನಾಗರಲ್ ಮ್ಯಾಚ್ ನಡೀತಾ ಇದೆ. ನಮ್ಮ RCB ಈಸ್ ಟೇಕಿಂಗ್ ಆನ್ ಮುಂಬೈ ಇಂಡಿಯನ್ಸು. ಮುಂಬೈನ ಹೋಮಲ್ಲಿ ಆಡ್ತಾ ಇರೋಂಥ ಮ್ಯಾಚು DY ಪಾಟೀಲ್ ಸ್ಟೇಡಿಯಮಲ್ಲಿ. DY ಪಾಟೀಲ್ ಬಗ್ಗೆ ಗೊತ್ತಿರೋದೇನೆ, ಸುಮಾರು WPL ಮ್ಯಾಚ್ನ ಇಲ್ಲಿ ನೋಡಿದ್ದೀವಿ ನಾವು. ಇದೊಂದು ಫ್ಲಾಟ್ ಟ್ರ್ಯಾಕು, ಫ್ಲಾಟ್ ಸರ್ಫೇಸು, ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಸೈಕಾಗಿರುವಂಥ ಸರ್ಫೇಸು. ಇಲ್ಲಿನ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಬಂದ್ಬಿಟ್ಟು ಆನ್ ಪಾರ್ ಸ್ಕೋರ್ ಬಂದ್ಬಿಟ್ಟು 165 ಇದೆ. ಎನಿಥಿಂಗ್ ಅಬೋವ್ 180 ವಿಲ್ ಬಿ ವಿನಿಂಗ್ ಸ್ಕೋರ್ ಇಯರ್. 180 to 200 ಏನಾದ್ರು ಉಳಿತು ಅಂತಂದರೆ ನೋಡಿದೀವಪ್ಪ. 200 ಏನು ಎಸ್ ನೋಡಿದ್ದೀವಿ ವುಮೆನ್ಸ್ ಕ್ರಿಕೆಟಲ್ಲಿ, ಬೆಜ್ಜಾನ್ಸ್ಲಿ ನೋಡ್ಬಿಟ್ಟಿದ್ವಿ. ಲಾಸ್ಟ್ ಸೀಸನ್ ಅಂತೂ ಹೆವಿ ನೋಡಿದ್ವಿ 200 ಮೆನ್ಸ್ ಹೆಂಗೆ ಹೊಡಿತಿರೋ ವುಮೆನ್ಸ್ ಕೂಡ ಅದೇ ಥರ ಸಲೀಸಾಗಿ ಹೊಡಿಯೋದನ್ನ ನೋಡಿದ್ದೀವಿ. ವುಮೆನ್ಸ್ಗೂ ಯಾವುದೇ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ WPL ಸ್ಟಾರ್ಟ್ ಆದಾಗಿಂದ ಇಂಡಿಯನ್ ಕ್ರಿಕೆಟ್ ಯಾವ ಥರ ಡೆವಲಪ್ ಆಗಿದೆ ಅಂತಂದರೆ ನೋಡಿದ್ರಲ್ಲಪ್ಪ, ರೀಸೆಂಟಾಗಿ ವರ್ಲ್ಡ್ ಕಪ್ ಬೇರೆ ಗೆದ್ವಿ. 2026 ವರ್ಲ್ಡ್ ಕಪ್, T20 ವರ್ಲ್ಡ್ ಕಪ್ ಏನು ಬರ್ತಾ ಇದೆ, ಅದಕ್ಕೆ ಇದು ಒಳ್ಳೆ ಕೊಡುಗೆ ಆಗ್ಬೋದು ಖಂಡಿತ. 20 ಜನ ಹೊಸಬ್ರು WPL ಸ್ಟಾರ್ಟಾಗಿಂದ 20 ಜನ ಹೊಸಬ್ರು ಡೆಬ್ಯೂ ಮಾಡಿರುವಂಥದ್ದು ಇಂಡಿಯನ್ ಟೀಮಿಗೆ. ಅದು WPL ಇಂದ ಬಂದಂಥವ್ರು ಡೆಬ್ಯೂ ಮಾಡಿರುವಂಥದ್ದು. ಇಲ್ಲೂ ಕೂಡ ಇನ್ನೂ ಯಾರ್ಯಾರು ಡೆಬ್ಯೂ ಮಾಡ್ತಾರೆ ಅಂತ ಗೊತ್ತಿಲ್ಲ. T20 ವರ್ಲ್ಡ್ ಕಪ್ಗೆ ಏನಾದ್ರು ಹೊಸ ಆಯ್ಕೆಗಳಾಗ್ತಾವ. ಈ ಒಂದು WPL ಏನಾದ್ರು ಸೂಪರ್ ಫ್ರೆಶ್ ಆಗಿ ಏನಾದರೂ ದಾರಿ ಮಾಡ್ಕೊಂಡು ಕೊಡುತ್ತಾ ಹೊಸ ಕ್ರಿಕೆಟರ್ಸ್ಗೆ ಅಂತ ಕಾದು ನೋಡಬೇಕಾಗಿದೆ. ಇವತ್ತು ಇನಾಗ್ರಲ್ ಮ್ಯಾಚ್ ನಡೀತಾ ಇದೆ. ಅದಕ್ಕೆ ಇನಾಗ್ರಲ್ ಸೆರಾಮನಿಗೆ ಬರ್ತಾ ಇರೋಂಥವ್ರು AR ರೆಹಮಾನ್ ಅವರು, ಯೋಯೋ ಹನಿ ಸಿಂಗ್ ಅವರು ಬರ್ತಾ ಇದ್ದಾರೆ. ಜೊತೆಗೆ ಜಾಕ್ವಿನ್ ಫರ್ನಾಂಡಿಸ್ ಅವರು ಬರ್ತಿದ್ದಾರೆ. 6 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. 6 ಗಂಟೆಯಿಂದ 7 ಗಂಟೆವರೆಗೂ ನಡೆಯುತ್ತೆ. 6:45ವರೆಗೂ ನಡೀಬೋದು ಈ ಒಂದು ಓಪನಿಂಗ್ ಸೆರೆಮನಿ. 7 ಗಂಟೆಗೆ ಟಾಸ್ ಆಗುತ್ತೆ, 7:30ಕ್ಕೆ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಎಲ್ಲಿ ನೋಡಬೇಕು ಮ್ಯಾಚ್ನ ಅಂತಂದರೆ ಇದನ್ನು ನೀವು ನೋಡ್ಬೋದು ಜಿಯೋ ಹಾಟ್ಸ್ಟಾರಲ್ಲಿ, ಜೊತೆಗೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡ್ಬೋದು. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಹೆಡ್ ಟು ಹೆಡ್ ಅಂತ ಬಂದಾಗ 4 ಮ್ಯಾಚ್ನ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. 3 ಮ್ಯಾಚ್ನ ಗೆದ್ದಿದ್ವಿ ನಾವು RCB ಅವರು. ಆ್ಯಂಡ್ 2025 ಚಾಂಪಿಯನ್ಸ್ ಆಗಿರೋದು ಗೊತ್ತಿರೋದೇ. ಮುಂಬೈ ಇಂಡಿಯನ್ಸ್ ಅವರು ಸಖತ್ತಾಗಿ ಆಡಿದ್ರು ಲಾಸ್ಟ್ ಸೀಸನ್ ನಮ್ಮ RCBಗೆ ಅಷ್ಟು ಚೆನ್ನಾಗಿ ಕಿಕ್ ಆಗಲಿಲ್ಲ. ಸೊ ಕೀ ಬ್ಯಾಟರ್ಸ್ ಬಂದ್ಬಿಟ್ಟು ನ್ಯಾಟ್ಸ್ 5 ಬ್ರಂಟು, ಜೊತೆಗೆ ಈ ಕಡೆಯಿಂದ ಸಖತ್ತಾಗಿ ಆಡ್ತಾ ಇರೋವಂಥ ಹರ್ಮನ್ಪ್ರೀತ್ ಕೌರ್ ಅವ್ರನ್ನ ಬಿಡೋಕ್ಕಾಗತ್ತಾ. ಹಾಲಿ ಮ್ಯಾಥ್ಯೂಸ್ ಈ ಒಂಥರ ಬೊಂಬಾಟ್ ಆಗಿದೆ ಮುಂಬೈ ಇಂಡಿಯನ್ಸ್ ನೋಡ್ತಂದ್ರೆ. ಆಲ್ ಓವರ್ ಯೂನಿಟ್ ನೋಡ್ತಂದ್ರೆ ಕ್ರೇಜಿ ಆಗಿದೆ. ನಮ್ಮ RCB ಟೀಮು ಕೂಡ ಕ್ರೇಜಿ ಆಗಿತ್ತು. ಎಲಿಸ್ ಪೆರಿ ಅವರ ವಿಡ್ರಾ ಆಗೋಕ್ಕಿಂತ ಮುಂಚೆ ಸೈಕ್ ಆಗಿತ್ತು. ಬಟ್ ಎಲಿಸ್ ಪೆರಿ ಅವರ ವಿಡ್ರಾ ಆದಾಗಿಂದ ಯಾಕೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಕಾಣಿಸ್ತಾ ಇದೆ. ಬಟ್ ನಮಗೆ ಮ್ಯಾಚಲ್ಲಿ ಗೊತ್ತಾಗುತ್ತೆ ಯಾರು ಹೆಂಗೆ ಬೇಕಾದ್ರೂ ಟರ್ನ್ಔಟ್ ಆಗ್ಬೋದು. ಹೇಮಲತಾ ಅವ್ರು ನಾವು ಸ್ವಲ್ಪ ಹಂಗೆ ಹಿಂಗೆ ನೋಡ್ತಾ ಇದ್ದೀವಿ. ಗೊತ್ತಿಲ್ಲ, ಅವರೇ ಮ್ಯಾಚ್ ವಿನ್ನರ್ ಆಗ್ಬೋದು, ಯಾರಿಗೆ ಗೊತ್ತು. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸ್ಮೃತಿ ಮಂದನ ಆಬ್ವಿಯಸ್ಲಿ ರೀಸೆಂಟಾಗಂತೂ ಸಖತ್ತಾಗೇ ಪರ್ಫಾರ್ಮ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ಸಲ್ಲಿ. ಸೊ ಅದರಿಂದ ಅಂದರೆ ಅವ್ರ ಲೈಫಲ್ಲಿ ಏನೇನೋ ಆಗಿದೆ, ಅದೆಲ್ಲ ಬಿಟ್ಟು ನೋಡ್ತು ಅಂತಂದರೆ ಒಳ್ಳೆ ಪ್ಲೇಯರು, ಸಖತ್ ಪ್ಲೇಯರು, ಜಾಸ್ತಿ ರನ್ಸ್ನ ಹೊಡೆದಿರುವಂಥ ಪ್ಲೇಯರ್ ಎಲಿಸ್ ಪೆರಿ ಇದ್ದರು. ಅದಾದ ನಂತರ ಇವರೇನು ನಮ್ಮ RCBಗೆ ಕಾದ್ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಕೀ ಆಬ್ಸೆನ್ಸ್ ಬಂದ್ಬಿಟ್ಟು ಎಲಿಸ್ ಪೆರಿನೇ. ಇವ್ರಿಗೆ ಯಾರು ಕೀ ಆಬ್ಸೆನ್ಸ್ ಆಗಿಲ್ಲ, ಅಂದರೆ ಸೀಸನ್ ಸ್ಟಾರ್ಟ್ ಆಗಿ ನಮ್ಮ ಮುಂಚೆ ವಿಡ್ರಾ ಮಾಡಿಕೊಟ್ರವ್ರು ಯಾರೂ ಇಲ್ಲ ಮುಂಬೈ ಇಂಡಿಯನ್ಸ್ಗೆ. ನಮ್ಮ RCBಗೆ ವಿಡ್ರಾ ಮಾಡಿಕೊಂಡಿದ್ದಾರೆ. ಆ್ಯಂಡ್ ಹೇಳ್ದಲ್ಲಪ್ಪ, ಓಪನಿಂಗ್ ಸೆರೆಮನಿ 6 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ, 7:15ಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ ಅಂತ. ಸೊ ಇನ್ನು ಪ್ಲೇಯಿಂಗ್ 11 ವಿಚಾರಕ್ಕೆ ಬಂತು ಅಂದರೆ ಹಾಲಿ ಮ್ಯಾಥ್ಯೂಸು, ಆಮೇಲೆ ಕಮ್ಲಾನಿ ಅವರು ಇದ್ದಾರೆ, ಜೊತೆಗೆ ನ್ಯಾಟ್ಸ್ 5 ಬ್ರಂಟು, ಆಮೇಲೆ ಅಕರ್, ಆಮೇಲೆ ಹರ್ಮನ್ಪ್ರೀತ್ ಕೌರು, ಹನುಮನ್ಜೋತ್ ಕೌರು, ಜೊತೆಗೆ ಸಜಾನಾ, ಪೂನಮ್, ಇಸ್ಮಾಯಿಲ್, ಅಶಾಕ್ ಆ್ಯಂಡ್ ಗುಪ್ತಾ ಅವರು ಇರುವಂಥ ಚಾನ್ಸಸ್ಸು, ಈ ಪ್ಲೇಯಿಂಗ್ ಲೆವೆಲ್ ಇರುವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಸೊ ಆಲ್ ಓವರ್ ನೋಡ್ತು ಅಂತಂದರೆ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂದರೆ ಸಾಲಿಡ್ ಆಗಿ ಸೈಕಾಗಿ ಕಾಣಿಸ್ತಾ ಇದೆ ಮುಂಬೈ ಇಂಡಿಯನ್ಸ್ದು. ನಮ್ಮ RCB ಅಂತ ಬಂದಾಗ ಸ್ಮೃತಿ ವಂದನಾ, ಜಾರ್ಜಿಯಾ ವಾಲ್, ಜೊತೆಗೆ ಇದ್ರ ಬಗ್ಗೆ ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ ಯಾವ ಥರ ಇರ್ಬೋದು ಅಂತ. ಹೇಮಲತಾ ಅವರು, ಗ್ರೇಸ್ ಹ್ಯಾರಿಸ್ ಇದೇ ಲೆವೆಲ್ ಇರುವಂಥ ಚಾನ್ಸಸ್ ಜಾಸ್ತಿ. ರಿಚಾ ಘೋಷ್ ಮತ್ತು ನ್ಯಾನಿ ಡಿ ಕ್ಲರ್ಕ್. ಸೊ ಈ ಒಂದು ಟಾಪ್ 6 ಏನಿದ್ದಾರೆ ಇದು ಸಖತ್ತಾಗಿದೆ. ಆಮೇಲೆ ಸ್ವಲ್ಪ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ನಮ್ಮ ಬ್ಯಾಟಿಂಗ್ ಯೂನಿಟ್. ಅಂಥ ಮಟ್ಟಿಗೆ ಬ್ಯಾಟಿಂಗ್ ಇಲ್ಲ. ಪೂಜಾ ವಸ್ತ್ರಕ ಬರ್ತಾ ಇದ್ದಂಗೆ, ಈ ಕಡೆಯಿಂದ ಶ್ರೇಯಾಂಕ ಪಾಟೀಲ್ ಬರ್ತಾ ಇದ್ದಂಗೆ ಅಂಥ ಮಟ್ಟಿಗೆ ನಮ್ಮ ಬ್ಯಾಟಿಂಗ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ರಾಧಾ ಯಾದವ್, ಲಾರೆನ್ ಬೆಲ್, ಜೊತೆಗೆ ಅರುಂಧತಿ ರೆಡ್ಡಿ, ಸೊ ಇದರಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇನಿಷಿಯಲಿ ಸ್ವಲ್ಪ ಸ್ವಿಂಗು ಕಾಣಿಸೋದ್ರಿಂದ DY ಪಾಟೀಲ್ ಸ್ಟೇಡಿಯಮಲ್ಲಿ ಲಾರೆನ್ ಬೆಲ್ಗೆ ಸ್ವಲ್ಪ ಸ್ವಿಂಗ್ ಮೂವ್ಮೆಂಟು, ಯಾಕಂದರೆ ಪೇಸ್ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇವ್ರಿಗೆ ಇರುವಂಥ ಚಾನ್ಸಸ್ ಪೇಸ್ ಅಟ್ಯಾಕ್ ನಮ್ಮ RCBದು. ಬೌಲಿಂಗ್ ಅಟ್ಯಾಕ್ ಹಂಗೆ ನೋಡೋಕೆ ಹೋಯ್ತು ಅಂದರೆ ಚೆನ್ನಾಗಿನೇ ಇದೆ. ಸ್ವಲ್ಪ ಬ್ಯಾಟಿಂಗಲ್ಲಿ ಹಂಗೆ ಕಾಣಿಸ್ತಾ ಇದೆ ಅಷ್ಟೇ. ಎಲಿಸ್ ಪೆರಿ ಅವರ ಆಬ್ಸೆನ್ಸಿಂದ ಸ್ವಲ್ಪ ಹಂಗೆ ಕಾಣಿಸ್ತಾ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಪ್ಲೇಯಿಂಗ್ ಲೆವೆಲ್ ನೋಡ್ಬಿಟ್ಟು ಫಸ್ಟ್ ಮ್ಯಾಚ್ನ ಇನಾಗರಲ್ ಮ್ಯಾಚ್ನೇ ಇಲ್ಲಾಗರು ಇವ್ರದ್ದು ಹಿಂಗಿದೆ ಹಂಗಿದೆ, ಇವ್ರು ಗೆದ್ಬಿಡ್ತಾರೆ ಹಂಗೆ ಗೆದ್ಬಿಡ್ತಾರೆ ಅನ್ನೋದು ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಮುಂಬೈ ಇಂಡಿಯನ್ಸು ಡಿಫೆಂಡಿಂಗ್ ಚಾಂಪಿಯನ್ಸ್ ಬೇರೆ ಇದ್ದಾರೆ, ಜೊತೆಗೆ ಟೀಮು ಕೂಡ ಸಖತ್ತಾಗಿದೆ ಅವ್ರದ್ದು. ಯಾವುದೇ ಆಬ್ಸೆನ್ಸ್ ಏನೂ ಇಲ್ಲ ಅವರಿಗೆ.
ಆನ್ ಟಾಪ್ ಕಾಣಿಸ್ತಾ ಇದ್ದಾರೆ ಆನ್ ಪೇಪರ್ ನೋಡ್ತು ಅಂತ ಅಂದಾಗ ನೋಡಬೇಕು. RCB ಏನಾದ್ರು ಈ ಮ್ಯಾಚ್ನ ಹೊಡಿತು ಅಂತಂದರೆ DY ಪಾಟೀಲಲ್ಲಿ ಹೊಡಿತು ಅಂತಂದರೆ ಖಂಡಿತ ಇದು ಎಲಿಸ್ ಪೆರೇರಾ ಆಬ್ಸೆನ್ಸ್ ಇದನ್ನು ಕೂಡ ಏನು ನಮ್ಗೆ ಇಂಪ್ಯಾಕ್ಟ್ ಆಗ್ತಿಲ್ಲ ಅನ್ನೋ ಥರ ಇರುತ್ತೆ. ಇನ್ ಕೇಸ್ ಏನಾದ್ರು RCB ಸೋಲ್ತು ಅಂದರೆ ಇಲ್ಲ ಆಗಿರೋ ಎಲಿಸ್ ಪೆರೇರಾ ಆಬ್ಸೆನ್ಸ್ ನಮಗೆ ಕಾಡ್ತಾ ಇದೆ ಅಂತ ಅನ್ಕೊಬೋದು. ಕಾದ್ ನೋಡೋಣ ಏನಾಗುತ್ತೆ ಅಂತ. ನನ್ನ ಪರ್ಸನಲ್ ಅಭಿಪ್ರಾಯ ಇವತ್ತು ಮುಂಬೈ ಇಂಡಿಯನ್ಸ್ ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.